ಈಗ ಒಂದು ನಿಮಿಷ ಪತ್ರದಲ್ಲಿ ಅನೇಕ ಸಂಗತಿಗಳು ಉಲ್ಲೇಖ ಇದೆ. ವಿಶೇಷವಾಗಿ 3 ಸಂಗತಿಗಳು ಉಲ್ಲೇಖ ಇದೆ. ಒಂದನೇದು KIADB ಮತ್ತು ಕಲಬುರ್ಗಿ ಝೂ. ಇವೆರಡು ಕಾಂಟ್ರಾಕ್ಟ್ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ನಮ್ಮ ಸಚಿನ್ ಪಾಂಚಾಳ್. ಇದಕ್ಕೆ ಮಧ್ಯವರ್ತಿಗಳಾಗಿ ಯಾರು ಬಂದಿದ್ರು ಅಂತಂದರೆ, ನಾನು ಕೊಡಿಸ್ಕೊಡ್ತೀನಿ, ಡೋಂಟ್ ವರಿ, ನಾನಿದ್ದೀನಿ ನಿಮ್ಮ ಜೊತೆಗೆ ಅಂಥೇಳಿ ಈವನ್ ಬೆಂಗಳೂರಿಗೂ ಕೂಡ ಕರ್ಕೊಂಡು ಹೋಗಿದ್ದಾರೆ. ರಾಜು ಕಪ್ಪನೂರ್ ಸಚಿನ್ ಪಾಂಚಾಳ್ಗೆ 2-3 ಸಾರಿ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ. ಸ್ವತಃ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಪ್ರಿಯಾಂಕಾ ಖರ್ಗೆ ಅವರು ಫೋನ್ ಮಾಡಿದ್ದಾರೆ. ಏನು ಸಂಭಾಷಣೆ ನಡೆದಿದೆ, ಏನು ಕನ್ವರ್ಸೇಷನ್ ನಡೀತು, ನಡೀಲಿ CBI ತನಿಖೆ. ಒಂದನೇದು. ಎರಡನೇದು, ರಾಜು ಕಪ್ಪನೂರ್ ಡಿಸೆಂಬರ್ 3ನೇ ತಾರೀಕು, ಡಿಸೆಂಬರ್ 15ನೇ ತಾರೀಕು ಮನೆಗೆ ಬಂದು ಹೆಣ್ಮಕ್ಳಿಗೆ ಧಮಕಿ ಹಾಕಿ, ಅವ್ರ ತಂದೆಗೆ ಧಮಕಿ ಹಾಕಿ, ಸಚಿನ್ ಪಾಂಚಾಳ್ಗೆ ಧಮಕಿ ಹಾಕಿ ಎದುರಿಸಿ 1 ಕೋಟಿ ರೂಪಾಯಿಗೆ ಡಿಮ್ಯಾಂಡ್ ಮಾಡಿದ್ದಾನೆ ರಾಜು ಕಪ್ಪನೂರ್. 3ನೇ ಸಂಗತಿ, ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಆಂದೋಲನ ಶ್ರೀಗಳು, ನಮ್ಮ ಬಸವರಾಜ್ ಮತ್ತಿಮೋಡ್ ಅವರು, ನಮ್ಮ ಚಂದು ಪಾಟೀಲ್ ಅವರು ಮತ್ತು ನಮ್ಮ ಮಣಿಕಾಂತ್ ರಾಠೋಡ್, ಈ 4 ಜನರನ್ನ ಕೊಲೆ ಮಾಡಿಸೋದಕ್ಕೆ ಸುಪಾರಿ ಕೊಟ್ಟಿರೋದು 2 ರೌಡಿ ಶೀಟರ್ಗಳಿಗೆ. ಅವ್ರ ರೌಡಿ ಶೀಟರ್ ಎಲ್ಲಿ? ಸೊಲ್ಲಾಪುರದಲ್ಲಿ ಅವರಿಬ್ಬರು ರೌಡಿ ಶೀಟರ್, ಅವ್ರ ಹೆಸರು ಹೇಳಬಲ್ಲೆ. ಇವ್ರಿಗೆ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ. ಮನೋಜ್ ಸೇಜ್ವಾಲ್ ಮತ್ತೆ ಇನ್ನೊಬ್ಬ ಪ್ರತಾಪ್ ಪಾಟೀಲ್ ಅಂತಾನೋ, ಪ್ರತಾಪ್ ಪಾಟೀಲ್, ಇಬ್ರು. ಇದು CBI ತನಿಖೆ ಆಗಬೇಕಾ ಅಥವಾ ಇವರು ಮುಚ್ಚಾಕೋದಕ್ಕೆ COD ತನಿಖೆ ಆಗಬೇಕಾ? ಇಂಟರ್ಸ್ಟೇಟ್ ಕೇಸ್ ಇದೆ ಇದು. ಹಾಗಾಗಿ ಇದು CBIಗೆ ಕೊಡಬೇಕು, ನಮ್ಮ ರಾಜ್ಯ ಅಧ್ಯಕ್ಷರು ಹೇಳ್ದಂಗೆ. ನಂದು ಕೊನೆಯ ಅಂಶ, ಈ ಸರ್ಕಾರಕ್ಕೆ ಏನಾದ್ರು ಮಾನವೀಯತೆ ಇದ್ದರೆ ಮೊದಲು ಪೊಲೀಸ್ ಸ್ಟೇಷನ್ಗಳನ್ನು ಸರಿ ಮಾಡಲಿ. ಇವರಿಗೆ ವ್ಯಾಪಾರದ ಕೇಂದ್ರಗಳಾಗ್ಬಿಟ್ಟಿದ್ದಾವೆ, ವಹಿವಾಟುಗಳ ಕೇಂದ್ರಗಳಾಗ್ಬಿಟ್ಟಿದ್ದಾವೆ. ಬಿಸಿನೆಸ್ ತಂದು ಕೊಡ್ತಕ್ಕಂಥ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸರು ಪೊಲೀಸ್ ಸ್ಟೇಷನ್ಗಳಲ್ಲಿ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ನಲ್ಲಿ 3-4 ಗಂಟೆ ಕುತ್ಕೊಂಡಿದ್ದಾರೆ ನಮ್ಮ ಸೋದರಿಯರು. ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್, ಬೀದರ್. ಅಲ್ಲಿಂದ ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡಿಲ್ಲ, ಅಲ್ಲಿಂದ ಧನೂರಿಗೆ ಬಂದಿದ್ದಾರೆ. ನೀವು ಎಲ್ಲಿ ಯಾವ ವಿಲೇಜ್ ಬರುತ್ತೆ, ಯಾವ ವಿಲೇಜ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ ಧನೂರಿಗೆ ಬಂದಿದ್ದಾರೆ. ಧನೂರಿನಲ್ಲಿ ಅವನು ಯಾರು PSI, ಅವನು ಹೆಂಗೆ ಬೇಕಂಗೆ ಎದುರಿಸಿದ್ದಾನೆ, ಏಕವಚನದಲ್ಲಿ ಮಾತಾಡಿದ್ದಾನೆ. ಹಾಗಾಗಿ ಯಾರು ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಮತ್ತು ಧನೂರ್ ಪೊಲೀಸ್ ಸ್ಟೇಷನ್ ನಮ್ಮ ಸೋದರಿಯರ ಜೊತೆಯಲ್ಲಿ ಏನು ಕಂಪ್ಲೇಂಟ್ ರಿಸೀವ್ ಮಾಡ್ಕೊಳ್ದೇನೆ, ಕಂಪ್ಲೇಂಟ್ ತೆಗೆದುಕೊಳ್ದೇನೆ ಸರ್ಕಾರದ ಕರ್ತವ್ಯಕ್ಕೆ ಚ್ಯುತಿಯನ್ನು ಮಾಡಿದ್ದಾರೆ. ನಮ್ಮ ಸೋದರಿಯರ, ಮಹಿಳೆಯರ ಹಕ್ಕುಗಳಿಗೆ ಭಂಗವನ್ನು ತಂದಿದ್ದಾರೆ. ಹಾಗಾಗಿ ಈ ಮಹಿಳೆಯರ ರಕ್ಷಣೆಗೆ, ನಮ್ಮ ಸಚಿನ್ ಪಾಂಚಾಳ ಜೀವಕ್ಕೆ ಕಂಟಕರಾಗಿರ್ತಕ್ಕಂಥ ಈ 2 ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಇಮ್ಮಿಡಿಯೇಟ್ ಸಸ್ಪೆಂಡ್ ಆಗಬೇಕು. ಸಚಿನ್ ಪಾಂಚಾಳ್ ಜೀವಕ್ಕೆ ಕಂಟಕವಾಗಿರ್ತಕ್ಕಂಥ ಈ 2 ಪೊಲೀಸ್ ಸ್ಟೇಷನ್ಗಳ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು. ಇನ್ನು ಸುಪಾರಿ ಕೊಟ್ಟಿರುವಂಥ ವಿಷಯಕ್ಕೆ ಮತ್ತು ಈ ಪ್ರಿಯಾಂಕಾ ಖರ್ಗೆ ಅವ್ರು ಇಲ್ಲದೆ ಹೋಗ್ಬಿಟ್ಟಿದ್ರೆ ರಾಜು ಕಪ್ಪನೂರ್ ಸಚಿನ್ ಪಾಂಚಾಳ್ ಹತ್ರ ಬರೋ ಪ್ರಮೇಯನೇ ಬರ್ತಿರ್ಲಿಲ್ಲ. ಯಾಕೆ ಬರ್ತಾ ಇದ್ದ? ಏನು ಪ್ರಿಯಾಂಕಾ ಖರ್ಗೆ ಅವ್ರು ಇಲ್ದೇನೆ ರಾಜು ಕಪ್ಪನೂರ್ ಇವ್ರಿಗೆ ಕಾಂಟ್ರಾಕ್ಟ್ ಕೆಲಸ ಕೊಡಿಸ್ತಿದ್ನಾ? ಇಲ್ಲ. ಹಾಗಾಗಿ ಎಲ್ಲ ಹಿನ್ನೆಲೆಯಲ್ಲಿ ಕಿಂಗ್ ಪಿನ್ ಈಸ್ ಪ್ರಿಯಾಂಕಾ ಖರ್ಗೆ. ಆದ್ದರಿಂದ ಅವರು ರಾಜೀನಾಮೆ ಕೊಡಬೇಕು. ಇದಕ್ಕೋಸ್ಕರವಾಗಿ ನಾವು ಭಾಳ ದೊಡ್ಡ ಹೋರಾಟವನ್ನು ಮಾಡೋರಿದ್ದೇವೆ. ಅಷ್ಟರ ಒಳಗಡೆ ಇವರು ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ. ನಾನು ರಾಜ್ಯಾಧ್ಯಕ್ಷ ಹೇಳಿರೋಂಗೆ ನಾನು ಹೇಳ್ತೇನೆ, 3 ಜನ MCOM ಮಾಡಿದ್ದಾರೆ.
ನಾನು ತಲೆ ಬಾಗ್ತೀನಿ ಆ ಕುಟುಂಬಕ್ಕೆ. 5 ಜನ ಸೋದರಿಯರ ಹೆಸರು ಸುನೀತಾ, ಸವಿತಾ, ಸಂಗೀತ, ಸುಜಾತ, ಸೂರ್ಯಕ್ಕ, ಕೊನೆಯವನು 26 ವರ್ಷದ ಸಚಿನ್. ಎಲ್ಲರೂ ಎಸ್ ನವರಿದ್ದಾರೆ. ಇಂಥ ಕುಟುಂಬಕ್ಕೆ ಮೋಸ ಮಾಡಿದೆಯಲ್ಲ ಈ ಸರ್ಕಾರ. ನಾಚಿಕಾಗ್ಬೇಕು ಈ ಸರ್ಕಾರಕ್ಕೆ. ಡಬಲ್ ಡಿಗ್ರಿ ಮಹಿಳೆಯರಿಗೆ ಆ ಒಂದು ಬಡತನದಲ್ಲಿ, OBC ಕುಟುಂಬ ಬಡತನದಲ್ಲಿ ಇಷ್ಟು ಜನರಿಗೆ ಡಬಲ್ ಡಿಗ್ರಿ ಮಾಡಿಸಿದಾರಲ್ಲ, ನನ್ನ ತಲೆಬಾಗ್ತೇನೆ. ಎಷ್ಟು ಸ್ವಾಭಿಮಾನ ಇದೆ ಆ ಕುಟುಂಬಕ್ಕೆ. ನಮ್ಮ ಕಾರ್ಯಕರ್ತರು ಎಲ್ಲರೂ, ಸಮಾಜದ ನಮ್ಮ ಸ್ಪಂದಿಸೋವಂಥವ್ರು ಎಲ್ಲರೂ ಕೂಡ ಒಂದು ಸ್ವಲ್ಪ ಈ ಕಷ್ಟದಲ್ಲಿದ್ದೀರಾ ಅಂತ ಸಹಾಯ ಮಾಡಕ್ಕೆ ಹೋದ್ರೆ ನೋ, ನಮಗೆ ಬೇಡ, ನಮಗೆ ನ್ಯಾಯ ಬೇಕು. ಎಂಥ ಸ್ವಾಭಿಮಾನ ಕುಟುಂಬ. ಹಾಗಾಗಿ ಈ ಒಂದು ಕುಟುಂಬಕ್ಕೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ CBIನೂ ಒಂದೇ, CODನೂ ಒಂದೇ, ಇಲ್ಲೇ ನ್ಯಾಯ ಸಿಗುತ್ತೆ. ಓಕೆ, ಎಲ್ಲವೂ ಒಂದೆಲ್ಲ CBI ಕೊಡಿ, ಏನು ಕಳ್ಕೊಳತ್ತೀರಿ ನೀವು? ಅವ್ರ ಕುಟುಂಬ ಇಷ್ಟಪಡುತ್ತೆ, ಇಡೀ ಸಮಾಜ ಹೇಳ್ತಾ ಇದೆ CBI ಕೊಡಿ, ಏನು ಕಳ್ಕೊಳ್ತೀರಿ? ಕೊಡಿ CBIಗೆ. ಅದಕ್ಕೆ ಲಾಸ್ಟ್ ನಂದು 2 ಡಿಮ್ಯಾಂಡ್ ಇದೆ. ಆ ಕುಟುಂಬಕ್ಕೆ ಒಬ್ಬರಿಗೆ, ಆ ಕುಟುಂಬ ಯಾರಿಗೆ ಇಷ್ಟಪಡುತ್ತೆ ಅವರೊಬ್ಬರಿಗೆ ಇವರ ಡಿಗ್ರಿ ಬೇಸ್ ಮೇಲೆ, MCOM ಅಂದ್ರೆ MCOM, MSc ಅಂದ್ರೆ MCOM, ಯಾರ ಹೆಸರು ಹೇಳ್ತಾರೋ ಅವರಿಗೆ ಒಂದು ಗೌರ್ಮೆಂಟ್ ಜಾಬ್ ಕೊಡಬೇಕು. 2ನೇದು 1 ಕೋಟಿ ರೂಪಾಯಿಯನ್ನು ಆ ಕುಟುಂಬಕ್ಕೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಈಗ ನಿಮಿಷ ಪತ್ರದಲ್ಲಿ ಅನೇಕ ಸಂಗತಿಗಳು ಉಲ್ಲೇಖ ಇದೆ. ವಿಶೇಷವಾಗಿ 3 ಸಂಗತಿಗಳು ಉಲ್ಲೇಖ ಇದೆ. 1ನೇದು KIADB ಮತ್ತು ಕಲಬುರ್ಗಿ ಝೂ, ಇವೆರಡು ಕಾಂಟ್ರಾಕ್ಟ್ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ನಮ್ಮ ಸಚಿನ್ ಪಾಂಚಾಳ್. ಇದಕ್ಕೆ ಮಧ್ಯವರ್ತಿಗಳಾಗಿ ಯಾರು ಬಂದಿದ್ರು ಅಂತಂದರೆ, ನಾನು ಕೊಡಿಸ್ಕೊಡ್ತೀನಿ, ಡೋಂಟ್ ವರಿ, ನಾನಿದ್ದೀನಿ ನಿಮ್ಮ ಜೊತೆಗೆ ಅಂಥೇಳಿ ಈವನ್ ಬೆಂಗಳೂರಿಗೂ ಕೂಡ ಕರ್ಕೊಂಡು ಹೋಗಿದ್ದಾರೆ. ರಾಜು ಕಪ್ಪನೂರ್ ಸಚಿನ್ ಪಾಂಚಾಳ್ಗೆ 2-3 ಸಾರಿ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ. ಸ್ವತಃ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಪ್ರಿಯಾಂಕಾ ಖರ್ಗೆ ಅವರು ಫೋನ್ ಮಾಡಿದ್ದಾರೆ. ಏನು ಸಂಭಾಷಣೆ ನಡೆದಿದೆ, ಏನು ಕನ್ವರ್ಸೇಷನ್ ನಡೀತು, ನಡೀಲಿ CBI ತನಿಖೆ. 1ನೇದು. 2ನೇದು, ರಾಜು ಕಪ್ಪನೂರ್ ಡಿಸೆಂಬರ್ 3ನೇ ತಾರೀಕು, ಡಿಸೆಂಬರ್ 15ನೇ ತಾರೀಕು ಮನೆಗೆ ಬಂದು ಹೆಣ್ಮಕ್ಳಿಗೆ ಧಮಕಿ ಹಾಕಿ, ಅವ್ರ ತಂದೆಗೆ ಧಮಕಿ ಹಾಕಿ, ಸಚಿನ್ ಪಾಂಚಾಳ್ಗೆ ಧಮಕಿ ಹಾಕಿ ಎದುರಿಸಿ 1 ಕೋಟಿ ರೂಪಾಯಿಗೆ ಡಿಮ್ಯಾಂಡ್ ಮಾಡಿದ್ದಾನೆ ರಾಜು ಕಪ್ಪನೂರ್. 3ನೇ ಸಂಗತಿ, ಗುಲ್ಬರ್ಗ ಜಿಲ್ಲೆನಲ್ಲಿ ನಮ್ಮ ಆಂದೋಲನ ಶ್ರೀಗಳು, ನಮ್ಮ ಬಸವರಾಜ್ ಮತ್ತಿಮೋಡ್ ಅವರು, ನಮ್ಮ ಚಂದು ಪಾಟೀಲ್ ಅವರು, ಮತ್ತು ನಮ್ಮ ಮಣಿಕಾಂತ್ ರಾಠೋಡ್, ಈ 4 ಜನರನ್ನ ಕೊಲೆ ಮಾಡಿಸೋದಕ್ಕೆ ಸುಪಾರಿ ಕೊಟ್ಟಿರೋದು 2 ರೌಡಿ ಶೀಟರ್ಗಳಿಗೆ. ಅವ್ರ ರೌಡಿ ಶೀಟರ್ ಎಲ್ಲಿ? ಸೊಲ್ಲಾಪುರದಲ್ಲಿ ಅವರಿಬ್ಬರು ರೌಡಿ ಶೀಟರ್, ಅವ್ರ ಹೆಸರು ಹೇಳಬಲ್ಲೆ. ಇವ್ರಿಗೆ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ. ಮನೋಜ್ ಸೇಜ್ವಾಲ್ ಮತ್ತೆ ಇನ್ನೊಬ್ಬ ಪ್ರತಾಪ್ ಪಾಟೀಲ್ ಅಂತಾನೋ, ಪ್ರತಾಪ್ ಪಾಟೀಲ್, ಇಬ್ರು. ಇದು CBI ತನಿಖೆ ಆಗಬೇಕಾ ಅಥವಾ ಇವರು ಮುಚ್ಚಾಕೋದಕ್ಕೆ COD ತನಿಖೆ ಆಗಬೇಕಾ? ಇಂಟರ್ಸ್ಟೇಟ್ ಕೇಸ್ ಇದೆ ಇದು. ಹಾಗಾಗಿ ಇದು CBIಗೆ ಕೊಡಬೇಕು, ನಮ್ಮ ರಾಜ್ಯ ಅಧ್ಯಕ್ಷರು ಹೇಳ್ದಂಗೆ. ನಂದು ಕೊನೆಯ ಅಂಶ, ಈ ಸರ್ಕಾರಕ್ಕೆ ಏನಾದ್ರು ಮಾನವೀಯತೆ ಇದ್ದರೆ ಮೊದಲು ಪೊಲೀಸ್ ಸ್ಟೇಷನ್ಗಳನ್ನು ಸರಿ ಮಾಡಲಿ. ಇವರಿಗೆ ವ್ಯಾಪಾರದ ಕೇಂದ್ರಗಳಾಗ್ಬಿಟ್ಟಿದ್ದಾವೆ, ವಹಿವಾಟುಗಳ ಕೇಂದ್ರಗಳಾಗ್ಬಿಟ್ಟಿದ್ದಾವೆ, ಬಿಸಿನೆಸ್ ತಂದು ಕೊಡ್ತಕ್ಕಂಥ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸರು ಪೊಲೀಸ್ ಸ್ಟೇಷನ್ಗಳಲ್ಲಿ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ನಲ್ಲಿ 3-4 ಗಂಟೆ ಕುತ್ಕೊಂಡಿದ್ದಾರೆ ನಮ್ಮ ಸೋದರಿಯರು. ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್, ಬೀದರ್. ಅಲ್ಲಿಂದ ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡಿಲ್ಲ, ಅಲ್ಲಿಂದ ಧನೂರಿಗೆ ಬಂದಿದ್ದಾರೆ. ನೀವು ಎಲ್ಲಿ
ಯಾವ ವಿಲೇಜ್ ಬರುತ್ತೆ, ಯಾವ ವಿಲೇಜ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ ಧನೂರಿಗೆ ಬಂದಿದ್ದಾರೆ. ಧನೂರಿನಲ್ಲಿ ಅವನು ಯಾರು PSI ಅವನು ಹೆಂಗೆ ಬೇಕಂಗೆ ಎದುರಿಸಿದ್ದಾನೆ, ಏಕವಚನದಲ್ಲಿ ಮಾತಾಡಿದ್ದಾನೆ. ಹಾಗಾಗಿ ಯಾರು ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಮತ್ತು ಧನೂರ್ ಪೊಲೀಸ್ ಸ್ಟೇಷನ್ ನಮ್ಮ ಸೋದರಿಯರ ಜೊತೆಯಲ್ಲಿ ಏನು ಕಂಪ್ಲೇಂಟ್ ರಿಸೀವ್ ಮಾಡ್ಕೊಳ್ದೇನೆ, ಕಂಪ್ಲೇಂಟ್ ತೆಗೆದುಕೊಳ್ದೇನೆ ಸರ್ಕಾರದ ಕರ್ತವ್ಯಕ್ಕೆ ಚ್ಯುತಿಯನ್ನು ಮಾಡಿದ್ದಾರೆ. ನಮ್ಮ ಸೋದರಿಯರ ಮಹಿಳೆಯರ ಹಕ್ಕುಗಳಿಗೆ ಭಂಗವನ್ನು ತಂದಿದ್ದಾರೆ. ಹಾಗಾಗಿ ಈ ಮಹಿಳೆಯರ ರಕ್ಷಣೆಗೆ ನಮ್ಮ ಸಚಿನ್ ಪಾಂಚಾಳ ಜೀವಕ್ಕೆ ಕಂಟಕರಾಗಿರ್ತಕ್ಕಂಥ ಈ 2 ಪೊಲೀಸ್ ಸ್ಟೇಷನ್ನ ಅಧಿಕಾರಿಗಳು ಇಮ್ಮಿಡಿಯೇಟ್ ಸಸ್ಪೆಂಡ್ ಆಗಬೇಕು. ಸಚಿನ್ ಪಾಂಚಾಳ್ ಜೀವಕ್ಕೆ ಕಂಟಕವಾಗಿರ್ತಕ್ಕಂಥ ಈ 2 ಪೊಲೀಸ್ ಸ್ಟೇಷನ್ಗಳ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು. ಇನ್ನು ಸುಪಾರಿ ಕೊಟ್ಟಿರುವಂಥ ವಿಷಯಕ್ಕೆ ಮತ್ತು ಈ ಪ್ರಿಯಾಂಕಾ ಖರ್ಗೆ ಅವ್ರು ಇಲ್ಲದೆ ಹೋಗ್ಬಿಟ್ಟಿದ್ರೆ ರಾಜು ಕಪ್ಪನೂರ್ ಸಚಿನ್ ಪಾಂಚಾಳ್ ಹತ್ರ ಬರೋ ಪ್ರಮೇಯನೇ ಬರ್ತಿರ್ಲಿಲ್ಲ. ಯಾಕೆ ಬರ್ತಾ ಇದ್ದ? ಏನು ಪ್ರಿಯಾಂಕಾ ಖರ್ಗೆ ಅವ್ರು ಇಲ್ದೇನೆ ರಾಜು ಕಪ್ಪನೂರ್ ಇವ್ರಿಗೆ ಕಾಂಟ್ರಾಕ್ಟ್ ಕೆಲಸ ಕೊಡಿಸ್ತಿದ್ನಾ? ಇಲ್ಲ. ಹಾಗಾಗಿ ಎಲ್ಲ ಹಿನ್ನೆಲೆಯಲ್ಲಿ ಕಿಂಗ್ ಪಿನ್ ಈಸ್ ಪ್ರಿಯಾಂಕಾ ಖರ್ಗೆ. ಆದ್ದರಿಂದ ಅವರು ರಾಜೀನಾಮೆ ಕೊಡಬೇಕು. ಇದಕ್ಕೋಸ್ಕರವಾಗಿ ನಾವು ಭಾಳ ದೊಡ್ಡ ಹೋರಾಟವನ್ನು ಮಾಡೋರಿದ್ದೇವೆ. ಅಷ್ಟರ ಒಳಗಡೆ ಇವ್ರು ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ. ನಾನು ರಾಜ್ಯಾಧ್ಯಕ್ಷ ಹೇಳಿರೋಂಗೆ ನಾನು ಹೇಳ್ತೇನೆ. 3 ಜನ MCOM ಮಾಡಿದ್ದಾರೆ. ನಾನು ತಲೆಬಾಗ್ತೀನಿ ಆ ಕುಟುಂಬಕ್ಕೆ. 5 ಜನ ಸೋದರಿಯರ ಹೆಸರು ಸುನೀತಾ, ಸವಿತಾ, ಸಂಗೀತಾ, ಸುಜಾತಾ, ಸೂರ್ಯಕ್ಕ, ಕೊನೆಯವನು 26 ವರ್ಷದ ಸಚಿನ್. ಎಲ್ಲರೂ ಎಸ್ ನವರಿದ್ದಾರೆ. ಇಂಥ ಕುಟುಂಬಕ್ಕೆ ಮೋಸ ಮಾಡಿದೆಯಲ್ಲ ಈ ಸರ್ಕಾರ. ನಾಚಿಕಾಗ್ಬೇಕು ಈ ಸರ್ಕಾರಕ್ಕೆ. ಡಬಲ್ ಡಿಗ್ರಿ ಮಹಿಳೆಯರಿಗೆ ಆ ಒಂದು ಬಡತನದಲ್ಲಿ OBC ಕುಟುಂಬ ಬಡತನದಲ್ಲಿ ಇಷ್ಟು ಜನರಿಗೆ ಡಬಲ್ ಡಿಗ್ರಿ ಮಾಡಿಸಿದಾರಲ್ಲ, ನನ್ನ ತಲೆಬಾಗ್ತೇನೆ. ಎಷ್ಟು ಸ್ವಾಭಿಮಾನ ಇದೆ ಆ ಕುಟುಂಬಕ್ಕೆ. ನಮ್ಮ ಕಾರ್ಯಕರ್ತರು ಎಲ್ಲರೂ, ಸಮಾಜದ ನಮ್ಮ ಸ್ಪಂದಿಸೋವಂಥವ್ರು ಎಲ್ಲರೂ ಕೂಡ ಒಂದು ಸ್ವಲ್ಪ ಈ ಕಷ್ಟದಲ್ಲಿದ್ದೀರಾ ಅಂತ ಸಹಾಯ ಮಾಡೋಕ್ಕೆ ಹೋದರೆ ನೋ, ನಮಗೆ ಬೇಡ, ನಮಗೆ ನ್ಯಾಯ ಬೇಕು. ಎಂಥ ಸ್ವಾಭಿಮಾನ ಕುಟುಂಬ. ಹಾಗಾಗಿ ಈ ಒಂದು ಕುಟುಂಬಕ್ಕೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ CBIನೂ ಒಂದೇ, CODನೂ ಒಂದೇ, ಇಲ್ಲೇ ನ್ಯಾಯ ಸಿಗುತ್ತೆ. ಓಕೆ, ಎಲ್ಲವೂ ಒಂದೆಲ್ಲ CBI ಕೊಡಿ. ಏನು ಕಳ್ಕೊಳತ್ತೀರಿ ನೀವು? ಅವ್ರ ಕುಟುಂಬ ಇಷ್ಟಪಡುತ್ತೆ, ಇಡೀ ಸಮಾಜ ಹೇಳ್ತಾ ಇದೆ CBI ಕೊಡಿ. ಏನು ಕಳ್ಕೊಳ್ತೀರಿ? ಕೊಡಿ CBIಗೆ. ಅದಕ್ಕೆ ಲಾಸ್ಟ್ ನಂದು 2 ಡಿಮ್ಯಾಂಡ್ ಇದೆ. ಆ ಕುಟುಂಬಕ್ಕೆ ಒಬ್ಬರಿಗೆ, ಆ ಕುಟುಂಬ ಯಾರಿಗೆ ಇಷ್ಟಪಡುತ್ತೆ ಅವರೊಬ್ಬರಿಗೆ ಇವರ ಡಿಗ್ರಿ ಬೇಸ್ ಮೇಲೆ MCOM ಅಂದರೆ MCOM, MSc ಅಂದರೆ MCOM, ಯಾರ ಹೆಸರು ಹೇಳ್ತಾರೋ ಅವರಿಗೆ ಒಂದು ಗೌರ್ಮೆಂಟ್ ಜಾಬ್ ಕೊಡಬೇಕು. 2ನೇದು 1 ಕೋಟಿ ರೂಪಾಯಿಯನ್ನು ಆ ಕುಟುಂಬಕ್ಕೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ.